ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ C.H. ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸ್. ಪ್ರಿಯ ವೀಕ್ಷಕರೇ, ಇವತ್ತು ಕರ್ನಾಟಕದ ಜನತೆ ಒಂದು ರೀತಿಯಲ್ಲಿ ಎಡಬಿಡ್ಡಂಗಿಗಳಾಗೋ ರೀತಿಯಾಗಿ ಹೋಗ್ಬಿಟ್ಟಿದೆ. ಎಂಥವ್ರನ್ನ ನಾವು ಗೆಲ್ಲಿಸ್ಬಿಟ್ಟಿವಪ್ಪ ಅಂತ ಹೇಳಿ ನೋಡಿ. ದಿನ ಬೆಳಗ್ಗೆ ಆದರೆ ಒಂದೊಂದೇ ಇವರವು ಕಿತಾಪತಿಗಳು ಹುಟ್ಟುತ್ತಲೇ ಇದೆ. ಸಾಯದೆ ಭಾಳ ಕಮ್ಮಿ ಆಗಿಬಿಟ್ಟಿದೆ. ಒಂದು ದಿವಸ ಒಂದೊಂದು ಹೊಸ ತರಲೆಗಳು ಒಟ್ಟಿಗೆ ಅಂತಾನೆ ಇದಾವೆ. ಇಷ್ಟು ದಿವಸದ್ದೇ ಒಂದು ಥರ ಆದರೆ ಇತ್ತೀಚೆಗೆ ಒಂದು ದೊಡ್ಡ ಮಹತ್ವದ ಸಂಘರ್ಷ ಸ್ಟಾರ್ಟ್ ಆಗಿದೆ. ಅಧಿಕಾರದ ಗದ್ದಿಗೆಗೆ ಕೆಲವರು ಅಧ್ಯಕ್ಷರು ಪಟ್ಟ, ಕೆಲವರು ಮುಖ್ಯಮಂತ್ರಿ ಪಟ್ಟ. ಇವರ್ಯಾರೇ ಪಟ್ಟಕ್ಕೆ ಹೋದ್ರೂ ಮತದಾರರಿಗೆ ಕಟ್ತಿರೋದೇ ಚಟ್ಟ. ಇವರು ನೋಡಿ, ಇವರು ಈ ಗ್ಯಾರಂಟಿಗಳನ್ನು ಸರಿದೂಗ್ಸಕ್ಕೆ ಒಂದೊಂದೇ ಬೆಲೆ ಏರಿಕೆಯನ್ನು ಹೇಗೆ ಮಾಡ್ತಾ ಬರ್ತಾ ಇದ್ದಾರೆ ಅಂತೇಳಿ ಇವ್ರ ಕೈಲಿ ಗ್ಯಾರಂಟಿಯನ್ನು ಕೊಡೋಕ್ಕೆ ಆಗ್ತಾ ಇಲ್ಲ. ಒಂದು ಗೃಹಲಕ್ಷ್ಮಿಗೆ ತಿಂಗಳಾದರೆ 2,000 ರೂಪಾಯಿ ಹೆಣ್ಮಕ್ಳು ಖಾತೆಗೆ ಬಿದ್ದು ಬಿಡಬೇಕು. BPL ಕಾರ್ಡ್ ಇರೋವರಿಗೆ. BPL ಕಾರ್ಡ್ ಇರೋರು ಕರ್ನಾಟಕದಲ್ಲಿ ಕಮ್ಮಿ ಜನ ಇದ್ದಾರ. ಮತ್ತು ಶಕ್ತಿ ಯೋಜನೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡತಕ್ಕಂಥ ಹೆಣ್ಣು ಮಕ್ಕಳ ಆ ಬಸ್ಸಿನ ಚಾರ್ಜನ್ನು ನಿಗಮಕ್ಕೆ ಬರೆಸಬೇಕು. ಅದೇನು ಕಮ್ಮಿ ಆಗುತ್ತಾ? ದಿನ ಎಷ್ಟು ಜನ ಓಡಾಡ್ತಾರೆ? ದಿನ ಬೆಳಿಗ್ಗೆ ಆದರೆ ಬಸ್ಗಳಲ್ಲಿ ಹೆಣ್ಣು ಮಕ್ಕಳೇ ಕಂಡು ಬರೋದು. ಗಂಡು ಮಕ್ಕಳು ಓಡಾಟ ಕಮ್ಮಿ ಆಗಿಬಿಟ್ಟಿದೆ. ಇನ್ನು ಕರೆಂಟ್ ಬಿಲ್ಲು ಫ್ರೀ. ಒಂದೊಂದು ಮನೆಯಲ್ಲಿ 300-400 ಬರ್ತಕ್ಕಂಥ ಮನೆ ಕರೆಂಟ್ ಬಿಲ್ ಇವತ್ತು ಫ್ರೀ. ಆ ದುಡ್ಡನ್ನು ಬರೆಸ್ಬೇಕು. ಇಷ್ಟೆಲ್ಲ ಬರೆಸ್ಬೇಕಾದ್ರೆ ದುಡ್ಡು ಎಲ್ಲಿಂದ ಬರಬೇಕು ಇವರಿಗೆ? ಮತ್ತೆ ನಮ್ಮನ್ನೇ ಟಾರ್ಗೆಟ್ ಮಾಡ್ಕೋಬೇಕು. ಬಸ್ ರೇಟು ದುಪ್ಪಟ್ಟು ಮಾಡಿದ್ರು ಜನ ಮಾತಾಡದೆ ಬಸ್ನಲ್ಲಿ ಓಡಾಡ್ತಿದ್ದಾರೆ. ಹಾಲಿನ ರೇಟ್ ಮಾಡಿದ್ರು ಅದನ್ನೂ ಬರೆಸ್ತಾ ಇದ್ದಾರೆ. ಈಗಾಲ ಮೆಟ್ರೋರಿಗೇನು ಪ್ರಯಾಣ ಮಾಡೋರು ಸಂಖ್ಯೆಯನ್ನು ಕಮ್ಮಿ ಇಲ್ಲ. ಬಸ್ಗಿಂತ ಮೆಟ್ರೋಗೇನೆ ಭಾರಿ ಡಿಮ್ಯಾಂಡ್ ಇದೆ, ಬೇಡಿಕೆ. ಯಾಕಂದರೆ ಅದಕ್ಕೆ ಸಿಗ್ನಲ್ ಇಲ್ವಲ್ಲ. ಬಸ್ಗಳಲ್ಲಿ ಹೋದರೆ ವಿಪರೀತ ಸಿಗ್ನಲ್ಗಳು ಸಿಗುತ್ತೆ. ಇಂಥವನ್ನ ಮಾಡದೇ ಇವ್ರದ್ದು ಮುಖ್ಯ ಗುರಿಯಾಗಿದೆಯೇ ಹೊರತು ಈ ಕರ್ನಾಟಕದ ಜನರಿಗೆ ಏನಾದರೂ ಇವರು ಮಹತ್ತರವಾದ ಕೊಡುಗೆ ಕೊಟ್ಟಿದ್ದಾರಾ? ಕೈಗೆ ಎಟಕತಕ್ಕಂತೆ ಬೆಲೆಗಳು ಅವನ್ನ ಇದಾವ? ಯಾವುದಕ್ಕೆ ಕೈ ಆದರೂ ಕೂಡ ಶಾಕ್ ಹೊಡೆಯೋ ಥರ ಇದೆ ಬೆಲೆಗಳು. ಮತ್ತೆ ಇವರು ಯಾಕೆ ಅಧಿಕಾರ ಮಾಡಬೇಕು? ಜನಗಳಿಗೆ ಇವರಿಂದ 1 ಪೈಸದ ಉಪಕಾರ ಅಂತ ಆಗ್ತಾ ಇಲ್ಲ. ಬರೀ ದಿನ ಬೆಳಿಗ್ಗೆ ಆದರೆ ಗ್ಯಾಂಗ್ ವಾರ್ ಅಂತಾರೆ. ಬಣಗಳು ಅವ್ರದ್ದೊಂದು ಬಣ, ಇವ್ರದ್ದೊಂದು ಬಣ. ಎದುರಾಳಿಗಳಲ್ಲಿ ಅವ್ರದ್ದೊಂದು ಬಣ. ಅವರಲ್ಲಿಯೂ ಸಹ ಅಧ್ಯಕ್ಷ ಪಟ್ಟಕ್ಕೆ ಮತ್ತು ವಿರೋಧ ಪಕ್ಷ ನಾಯಕನ ಪಟ್ಟಕ್ಕೆ ಅವ್ರದ್ದೊಂದು ರೀತಿಯಲ್ಲಿ ಯುದ್ಧ ನಡೀತಾ ಇದ್ರೆ, ಈ ಆಡಳಿತ ಮಾಡೋರ್ದು ಇವ್ರದ್ದು ಭಾರಿ ಜೋರಿದೆ.
ಅಧ್ಯಕ್ಷ ಪಟ್ಟಕ್ಕೆ ಮತ್ತು ಮುಖ್ಯಮಂತ್ರಿ ಪಟ್ಟಕ್ಕೆ. ಇವರು ಇದರಲ್ಲಿನೇ ಕಾಲ ಕಳೀತಾ ಹೋದರೆ ಅಭಿವೃದ್ಧಿ ಕಾರ್ಯವನ್ನು ಮಾಡುವುದು ಯಾವಾಗ? ಈಗಾಗಲೇ ಕರ್ನಾಟಕದ ಜನತೆಗೆ ಇವರಿಂದ ಯಾವುದು ಕೊಡುಗೆ ಇಲ್ಲ. ಆ ಗ್ಯಾರಂಟಿಗಳನ್ನು ಸಹ ಸರಿಯಾದ ರೀತಿಯಲ್ಲಿ ಜಾರಿ ಆಗ್ತಾ ಇಲ್ಲ. ಇವ್ರಿಗೆ ಗ್ಯಾರಂಟಿಗಳನ್ನು ಕೊಡ್ರಿ ಅಂತ ಯಾರಾದ್ರೂ ಇವ್ರ ಹತ್ರ ಕೇಳ್ಕೊಂಡಿದ್ರ? ಇವರೇ ಸೋಲುವ ಭೀತಿಯಿಂದ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಂತೂ ನಿಜ. ಈಗ ಕೊಟ್ಟಂತ ಮಾತುಗಳನ್ನು ಉಳಿಸ್ಕೊಳ್ಳಕ್ಕೆ ಇವ್ರ ಕೈಯಲ್ಲಿ ಆಗ್ತಾನೆ ಇಲ್ಲ. ಯಾವುದಾದ್ರೂ ಒಂದನ್ನು ಬೆಲೆ ಏರಿಕೆ ಮಾಡೋದು, ಅಲ್ಲಿಗೆ ಸರಿಸೂಗಿಸೋದು. ಇನ್ನು ಎಷ್ಟು ಇವರು ಏನೇನು ರೇಟ್ ಮಾಡಬೇಕು ಅಂತ ಇದ್ದಾರೆ ಅಂತ. ಈ ಬೆಲೆ ಏರಿಕೆ ಮಾಡೋದ್ ಬದಲಿ ಸೋರಿ ಹೋಗ್ತಿರತಕ್ಕಂಥ ಹಣಕ್ಕೆ ಸರಿಯಾದ ಬಂದೋಬಸ್ತ್ ಮಾಡಿದರೆ ಸಮಸ್ಯೆ ಯಾವುದು ಉದ್ಭವ ಆಗೋದಿಲ್ಲ. ಮಾಡ್ತಕ್ಕಂಥವ್ರು ಯಾರು? ಯಾವುದೋ ನಡೆದಿರತಕ್ಕಂಥ ಕಾಮಗಾರಿಗಳನ್ನು ನೋಡಿಬಿಟ್ರೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಎದ್ದು ಕಾಣ್ತತೆ. 5 ರೂಪಾಯಿ ಖರ್ಚು ಮಾಡಿದ್ರೆ 10 ರೂಪಾಯಿ ಬಿಲ್ ಮಾಡ್ಕೊತಾರೆ. ಇದನ್ನು ಕೇಳೋರು ಯಾರು? ತನಿಖೆ ಮಾಡೋರು ಯಾರು? ಇವತ್ತು ಅದೆಷ್ಟು ಕಚೇರಿಗಳು ಖಾಸಗಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸ್ತಿವೆ, ಅದಕ್ಕೆ ಬರೆಸ್ತಕ್ಕಂಥ ಬಾಡಿಗೆ. ಯಾಕೆ ಸ್ವಂತ ಸರ್ಕಾರಿ ಜಾಗದಲ್ಲೇ ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡಬಾರ್ದು? ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಉಳಿತಾಯ ಆಗುತ್ತೆ ಸರ್ಕಾರಕ್ಕೆ. ಇನ್ನು ಇಲಾಖೆಗಳ ಆವರಣದಲ್ಲಿ ತುಕ್ಕಿಡಿತ ಬಿದ್ದಿರತಕ್ಕಂಥ ವಾಹನಗಳು, ಎಷ್ಟೋ ಕೋಟಿ ಬೆಲೆ ಬಾಳ್ತಕ್ಕಂಥ ವಾಹನಗಳು ತುಕ್ಕಿಡಿತಾ ಇದ್ದಾವೆ. ಅದರ ಬಗ್ಗೆ ಯಾವ ಸಚಿವರು ಸಹ ಗಮನ ಹರಿಸ್ತಾ ಇಲ್ಲ, ಅಧಿಕಾರಿಗಳು ಸಹ ಸರ್ಕಾರದ ಗಮನಕ್ಕೆ ತರ್ತಾ ಇಲ್ಲ. ಅದರಲ್ಲಿ ಸಹ ಒಂದು ಮೂಲದ ಕೇಳಿಬರ್ತಿರೋದ ವಿಷಯ ಏನು ಅಂದ್ರೆ, ಆ ಕೆಟ್ಟು ನಿಂತಿರತಕ್ಕಂಥ ವಾಹನಗಳಿಗೂ ಸಹ ದುರಸ್ತಿಯ ಬಿಲ್ಲನ್ನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಇದು ಎಲ್ಲದೂ ಕೂಡ ಅನ್ಯಾಯವಾಗಿ ಸೋರಿ ಹೋಗ್ತಿರೋ ಹಣ ತಾನೆ. ಇಂಥವಕ್ಕೆಲ್ಲ ಕಡಿವಾಣ ಹಾಕಬೇಕೇ ವಿನಃ ಜನಗಳ ಮೇಲೆ ಹೊರೆ ಏರೋದು ಎಷ್ಟರ ಮಟ್ಟಿಗೆ ಸರಿ? ಅದರ ಮಧ್ಯದಲ್ಲಿ ಕಿತ್ತಾಟ ಬೇರೆ, ಹುದ್ದೆಗಳಿಗೆ ಕಿತ್ತಾಟ. ಇದೇ ನಡೆದ್ರೆ ಜನಗಳ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥವ್ರು ಯಾರು? ಮುಂದಿನ ಚುನಾವಣೆಯಲ್ಲಿ ಜನ ನಿಮ್ಮನ್ನ ನಿಜಕ್ಕೂ ಸ್ವೀಕರಿಸ್ತಾರ ಅಂತ ನೀವೇನೆ ನಿಮ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ. ಜನಕ್ಕೆ ನಾವು ಏನು ಕೊಡುಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಅದರಿಂದ ಈ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದನ್ನ ಬಿಟ್ಟುಬಿಟ್ಟು ಸೋರಿ ಹೋಗ್ತಿರತಕ್ಕಂಥ ಹಣಕ್ಕೆ ಸರಿಯಾದ ಕಡಿವಾಣ ಹಾಕಿ ನಿಮ್ಮನ್ನು ಗೆಲ್ಲಿಸಿದಂಥ ಜನಗಳಿಗೆ ಸರಿಯಾದ ರೀತಿಯಲ್ಲಿ, ಅನುಕೂಲ ರೀತಿಯಲ್ಲಿ ಅವರಿಗೆ ಜೀವನ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಈ ಬೆಲೆ ಏರಿಕೆಯ ಚಿಂತೆಯನ್ನು ಬಿಟ್ಟುಬಿಡ್ರಿ. ಕರ್ನಾಟಕದ ಅಭಿವೃದ್ಧಿಯತ್ತ, ರೈತರ ಪರವಾಗಿ ಕೆಲಸ ಮಾಡಿ ಮತ್ತೊಮ್ಮೆ ನೀವು ಗೆಲುವಿನ ದಡ ಸೇರ್ತಕ್ಕಂಥ ನಿಟ್ಟಿನಲ್ಲಿ ಮುಂದುವರೆದ್ರೆ ಮುಂದಿನ ಚುನಾವಣೆ ಇನ್ನೇನು ಆಗ ಈಗ ಅನ್ನೋದಕ್ಕೆ ಬಂದೇ ಬಿಡ್ತದೆ. ಆಗ ಜನ ನಿಮ್ಮನ್ನ ತಿರಸ್ಕಾರ ಮಾಡ್ತಕ್ಕಂಥ ಸ್ಥಿತಿಗೆ ಹೋಗೋದು ಬೇಡ. ಆಮೇಲೆ ನೀವು ದಿನ ಬೆಳಗ್ಗೆ ಆದರೆ
ಬಣದಿಂದ ಕಿತ್ತಾಡೋದನ್ನು ಬಿಟ್ಟು ಜನಗಳ ಅಭಿವೃದ್ಧಿಯತ್ತ ಗಮನ ಹರಿಸಿ. ಮಂತ್ರಿಗಳಾಗಿನೇ ಜನಗಳು ಸೇವೆ ಮಾಡಬೇಕು ಅಂತೇನಿಲ್ಲ. ಉದಾಹರಣೆಗೆ ಒಬ್ಬ ಶಾಸಕರ ವಿಚಾರವನ್ನು ಮುಂದಿನ ಸುದ್ದಿಯಲ್ಲಿ ನಾನು ಹೇಳ್ತೀನಿ. ಆ ಶಾಸಕರಿಗೆ ಮಾದರಿ ಶಾಸಕರು ಅಂತ ಹೆಸರು ಪಡೆದಿದ್ದಾರೆ. ಅಷ್ಟರ ಮಟ್ಟಿಗೆ ಅವರ ಕ್ಷೇತ್ರವನ್ನು ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನು ನಾವು ವಿಡಿಯೋ ಸಮೇತ ನಿಮಗೆ ತೋರಿಸ್ತೀವಿ. ಅವರು ನೋಡಿ ಆದ್ರೂ ನೀವು ಸ್ವಲ್ಪ ಬದಲಾವಣೆ ಆಗಿ ದಯವಿಟ್ಟು ಜನಗಳಿಗೆ ಹೊರೆಯಾಗದಂತೆ ಜನಗಳನ್ನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ. ಇಲ್ಲಾಂದರೆ ಜನಗಳು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರಿಗೆ ಯಾರಿಗೆ ಏನೇ ಸಮಸ್ಯೆ ಇದ್ರೂ ಧೈರ್ಯವಾಗಿ ಬಂದು ಅವ್ರ ಸಮಸ್ಯೆನ ನಮ್ಮಲ್ಲಿ ಹೇಳ್ಕೋಬಹುದಾಗಿದೆ. ನಮಸ್ಕಾರ.